ನಾನು ಜನರಲಿ ತುಂಬ ಕಾನ್ಫಿಡೆಂಟ್ ಆಗಿರೋ ಹುಡುಗಿ. ಕಾರ್ಪೊರೇಟ್ ಲೈಫ್ ಬಿಟ್ಟು ಆಲ್ಮೋಸ್ಟ್ 8 ಇಯರ್ಸ್ ಆಯಿತು. ಅದಾದಮೇಲೆ ಐ ಸ್ಟಾರ್ಟೆಡ್ ಫ್ರೀಲಾನ್ಸಿಂಗ್ ಆ್ಯಂಡ್ ವರ್ಕಿಂಗ್ ಫ್ರಮ್ ಹೋಮ್. ಕೋವಿಡ್ ಬಂದಿದ್ದರಿಂದ ಹೊರಗಡೆ ಸೋಷಲೈಸ್ ಮಾಡೋದನ್ನು ಬಿಟ್ಟಿದ್ದೆ. ಹೀಗೆ ಒಂದು ಇವೆಂಟ್ ಅಟೆಂಡ್ ಮಾಡಬೇಕಾದ್ರೆ ಐ ಸಾ ಮೈ ಸೆಲ್ಫ್ ಬೀಂಗ್ ಸೋ ಅಂಡರ್ ಕಾನ್ಫಿಡೆಂಟ್ ಆ್ಯಂಡ್ ಲೋ. ಒಬ್ರ ಹತ್ರ ಹೋಗಿ ಮಾತಾಡೋಕ್ಕೂ ಕೂಡ ನಾಚ್ಕೋತಾ ಇದ್ದೆ. ನನ್ನ ಮೇಲೆ ನನಗೆ ಒಂಥರ ಆಶ್ಚರ್ಯ ಅನಿಸ್ತು, ಹೇಗಿದ್ದೋಳು ಹೇಗಾಗಿದ್ದೀನಿ ಅಂತ. ಪಾರ್ಟ್ನರ್ ಹತ್ರನೂ ಹೇಳ್ಕೊಂಡು ಬೇಜಾರು ಮಾಡ್ಕೊಂಡಿರೋದು ನೆನಪಿದೆ. ಹ್ಯಾಟ್ಸ್ ಇಟ್. ದ್ಯಾಟ್ಸ್ ದ ಡೇ ಐ ಡಿಸೈಡೆಡ್ ಇನ್ಮೇಲಿದ್ರೆ ಕಾನ್ಫಿಡೆಂಟ್ ಆಗಿರಬೇಕು ಅಥವಾ ಇರೋ ಹಾಗೆ ಆ್ಯಕ್ಟ್ ಮಾಡಬೇಕು ಅಂತ. ಬಿಕಾಸ್ ಐ ರಿಯಲಿ ಡಿಡ್ ನಾಟ್ ಲೈಕ್ ಹೌ ಐ ಫೆಲ್ಟ್. ಅಷ್ಟೇ. ಅದಾದಮೇಲೆ ಯಾವುದೇ ಸೋಷಲ್ ಇವೆಂಟ್ಸ್ ಹೋದರೂ ಅಷ್ಟೇ, ಯಾರನ್ನಾದರೂ ಹೊಸದಾಗಿ ಮೀಟ್ ಮಾಡಿದ್ರು ಅಷ್ಟೇ, ಐ ಶೋ ಅಪ್ ಮೈ ಸೆಲ್ಫ್, ಐ ಇಂಟ್ರಡ್ಯೂಸ್ ಮೈ ಸೆಲ್ಫ್ ಕಾನ್ಫಿಡೆಂಟ್ಲಿ. 2 ಸತಿ ಆ ಥರ ಆ್ಯಕ್ಟಿಂಗ್ ಮಾಡಿದೆ. 3ನೇ ಸಲ ಆಟೋಮ್ಯಾಟಿಕಲಿ ಕಾನ್ಫಿಡೆನ್ಸ್ ಬಂದೇ ಬಿಡ್ತು. ಇದನ್ನೇ ಆ್ಯಕ್ಟ್ ಆ್ಯಸ್ ಇಫ್ ಅಂತ ಹೇಳ್ತಾರೆ ಮ್ಯಾನಿಫೆಸ್ಟೇಷನಲ್ಲಿ. ನೀವು ಯಾವ ಥರ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ಥರ ಆ್ಯಕ್ಟಿಂಗ್ ಮಾಡೋದು. ನನಗಂತೂ ಈ ಟೆಕ್ನಿಕ್ ತುಂಬಾ ವರ್ಕ್ ಆಯಿತು. ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಯು ಶೇರ್ ಇಟ್ ಟು ಸಮ್ವನ್ ಹೂ ಆಲ್ವೇಸ್ ಫೀಲ್ ಅಂಡರ್ ಕಾನ್ಫಿಡೆಂಟ್ ಆ್ಯಂಡ್ ಸ್ಟ್ರಗಲ್ಸ್ ವಿತ್ ಇಟ್.